ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಾನು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಅನ್ಕಿ ನೆಕ್ಸ್ಟ್ ವೀಡಿಯೋಸ್ ಎಲ್ಲ ನೋಟಿಫಿಕೇಶನ್ ಬರುತ್ತೆ. ಸೊ ನಾವು ನೆಕ್ಸ್ಟ್ ಬಂದಿರೋದೇ ಲೋಕರಂಜನ್ ಅಕ್ವಾ ವರ್ಲ್ಡ್ ಅಂತ. ಇದು ಅಂಡರ್ ವಾಟರ್ ಝೂ ಅಂತ ಹೇಳ್ತಾರೆ. ಸೊ ಬನ್ನಿ ಒಳಗಡೆ ಹಿಂಗಿದೆ ಅಂತ ನೋಡೋಣ. ನೋಡಿ ಎಷ್ಟು ದೊಡ್ಡ ಫಿಶ್ ತರ ಕಾಣ್ತಾ ಇದೆ, ಸಖತ್ತಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಒಳಗಡೆ ಎಂಟ್ರಿ ಆದ್ವಿ, ನಾವು ಟಿಕೆಟ್ ಎಲ್ಲ ಆಲ್ರೆಡಿ ತಗೊಂಡಿದ್ವಿ. ಸೊ ಬನ್ನಿ ಹಿಂಗಿದೆ ಒಳಗಡೆ ಏನು ಅಂತ ನೋಡೋಣ. ಇಲ್ಲಿ ಟಿಕೆಟ್ ಪ್ರೈಸ್ ಅಡಲ್ಟ್ಗೆ 199 ಆಗುತ್ತೆ, ಹಾಗೆ ಚಿಲ್ಡ್ರನ್ಸ್ಗೆ 149 ಆಗುತ್ತೆ. ಆನ್ಲೈನ್ ಬುಕಿಂಗ್ ಕೂಡ ಮಾಡ್ಕೊಬಹುದು. ಸೊ ನೋಡಿ ನಾವು ಎಂಟ್ರಿ ಆದ್ವಿ, ಎಷ್ಟು ಸಖತ್ತಾಗಿದೆ, ಸಖತ್ತಾಗಿ ಮಾಡಿದ್ದಾರೆ. ನನಗಂತೂ ನೋಡಿ ತುಂಬಾ ಖುಷಿ ಆಯ್ತು. ನಾನು ಇಷ್ಟೊಂದು ಫಿಶ್ ಎಲ್ಲ ನೋಡೇ ಇರ್ಲಿಲ್ಲ. ನೋಡಿ ಇಷ್ಟು ವೆರೈಟಿ ಆಫ್ ಫಿಶಸ್ ಇದೆ ಇಲ್ಲಿ. ಐ ಥಿಂಕ್ ಇಲ್ಲಿ 100 ಅಬೋ ವೆರೈಟಿ ಫಿಶಸ್ ಇದೆ ಅಂತ ಹೇಳ್ತಾರೆ. ಸೊ ನಾವಿಲ್ಲಿ ಬಂದಿದೀವಿ ಅನ್ನೋ ಒಂದು ಮೆಮೊರಿಗೆ ಫೋಟೋಸ್ ಕೂಡ ತೆಗೆಸ್ಕೋಬಹುದು. ಫೋಟೋಸ್ ಕೂಡ ಅಲ್ಲಿ ತೆಗೆದು ಕೊಡ್ತಾರೆ, ಹಾಗೆ ಅಲ್ಲೇನೆ ಪ್ರಿಂಟ್ ಮಾಡಿ ಕೊಡ್ತಾರೆ. ನಾವು ಆ ರೌಂಡ್ ಎಲ್ಲ ಸುತ್ತಾಡ್ಕೊಂಡು ಹೋದ್ಮೇಲೆ ಲಾಸ್ಟ್ ಅಲ್ಲಿ ಟಿಕೆಟ್ ಕೌಂಟರ್ ಹತ್ರ ಫೋಟೋಸ್ ಕೊಡ್ತಾರೆ, ಅದು ಕೂಡ ತೆಗೆಸ್ಕೊಬಹುದು. ನೋಡಿ ಎಷ್ಟು ಸಖತ್ತಾಗಿದೆ, ವಾವ್ ಅನ್ನಿಸ್ತು ನನಗಂತೂ. ನೋಡಿ ಯಾವ ತರ ಮಾಡಿದ್ದಾರೆ ಅಲ್ವಾ ಫ್ರೆಂಡ್ಸ್, ಸಖತ್ತಾಗಿ ಮಾಡಿದ್ದಾರೆ. ನಾನಂತೂ ಈ ತರ ಫಿಶ್ ಎಲ್ಲ ನೋಡೇ ಇರ್ಲಿಲ್ಲ. ನೋಡಿ ಎಷ್ಟು ವೆರೈಟೀಸ್ ಇದೆ, ಅದು ಕಲರ್ಸ್ ಸಖತ್ತಾಗಿದೆ, ಕಾಂಬಿನೇಷನ್ ಎಲ್ಲ. ವಾವ್, ನೋಡಿ ನಮ್ ಕಡೆ ಇದು ಮುರ್ಗೋಡ್ ಅಂತ ಕರೀತಾರೆ ಫಿಶ್ ನ. ಅದು ಫುಲ್ ಬ್ಲಾಕ್ ಇರುತ್ತೆ, ಫುಲ್ ದೊಡ್ಡದಾಗಿರುತ್ತೆ. ಇಲ್ಲಿ ನೋಡಿ ಯಾವ ಕಲರ್ ಇದೆ, ಸಖತ್ತಾಗಿದೆ. ಲೈಟಿಂಗ್ಸ್ ಅಂತ ಸಖತ್ತಾಗಿ ಮಾಡಿದ್ದಾರೆ. ಇದ್ರ ಕಣ್ಣು ನೋಡಿ, ಅದು ನಿಜ ಕಣ್ಣೋ ಇಲ್ಲ ಏನೋ ಅಂತ ಅನಿಸ್ಬಿಡ್ತು ನನಗಂತೂ. ಇದನ್ನ ನನ್ ನೋಡಿ ಭಯ ಆಗ್ಬಿಡ್ತು, ಹಾವನ ಏನು ಅಂತ. ಆದ್ರೆ ಅದು ಹಾವು ಮೀನು ಅಂತ ಹೇಳ್ತಾರೆ, ನಮ್ಮೂರ್ ಸೈಡ್ ಎಲ್ಲ ತಿಂತಾರೆ ಅದನ್ನು ಕೂಡ, ಹಾವು ಮೀನು ಅಂತ. ಆದ್ರೆ ಇದು ನೋಡಿ ಹೆಂಗಿದೆ ಕಾಂಬಿನೇಷನ್, ಮತ್ತೆ ಅದು ಐ ನೋಡಿ ಯಾವ ತರ ಇದೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ, ಬ್ಲಾಕ್ ಕಲರು, ಹೇಗಿದೆ ಅಲ್ವಾ. ಅದು ಕ್ರಾಫ್ಟ್ ಮಾಡಿ ಹಾಕ್ತಂಗಿದೆ, ನಿಜವಾಗ್ಲೂ ಫಿಶ್ ಅಂತ ಅನಿಸ್ತಾನೆ ಇಲ್ಲ ನನಗಂತೂ. ಅದ್ ಮೂವ್ ಆದ್ರೆ ಮಾತ್ರ ಗೊತ್ತಾಗುತ್ತೆ ಅದು ಫಿಶ್ ಅಂತ ಅಂದ್ರೆ ಅಲ್ವಾ. ಸಖತ್ತಾಗಿದೆ. ಹಾಗೆ ಇಲ್ಲಿ ಟೈಮಿಂಗ್ಸ್ ಏನ್ ಗೊತ್ತಾ, ಸ್ಯಾಟರ್ಡೆ ಸಂಡೇ 9 AM ಇಂದ 8 PM ತನಕ ಇರುತ್ತೆ. ಯಾಕೆಂತಂದ್ರೆ ವೀಕೆಂಡ್ ಅಲ್ವಾ, ಹಾಗಾಗಿ. ವೀಕ್ ಡೇಸ್ ಎಲ್ಲ ಆದ್ರೆ 9 AM ಇಂದ 7 PM ತನಕ ಇರುತ್ತೆ. ವಾವ್, ಅಲ್ಲಿ ಕಾಂಬಿನೇಷನ್ ನೋಡಿ ಎಷ್ಟು ಸಖತ್ತಾಗಿದೆ, ಬ್ಲಾಕ್ ಮತ್ತೆ ಬ್ಲೂ ಮತ್ತೆ ಯೆಲ್ಲೋ ಕಲರ್, ಎಷ್ಟು ಸಖತ್ತಾಗಿದೆ ಅಲ್ಲ. ಶೇಪ್ ಒಂಥರ ಡಿಫ್ರೆಂಟ್ ಆಗಿದೆ ಫಿಶ್ ನೋಡಿ, ಎಷ್ಟು ಸಖತ್ತಾಗಿದೆ, ಕಲರ್ ಕಲರ್ ಫಿಶ್. ನಾನು ಈ ತರ ಫಿಶಸ್ನೆಲ್ಲ ಬರೀ ಟಿವಿನಲ್ಲಿ ನೋಡ್ತಾ ಇದ್ದೆ. ಸೊ ಇವಾಗ ರಿಯಲ್ ಆಗಿ ನೋಡ್ತಾ ಇದ್ದೀನಿ, ತುಂಬಾ ಖುಷಿ ಆಗ್ತಾ ಇದೆ ನನಗಂತೂ. ಆಕ್ಚುಲಿ ಇದೆಲ್ಲ ಫಾರಿನ್ ಅಲ್ಲಿ ನೋಡ್ತಾ ಇದ್ವಿ, ಅವಾಗ ಟಿವಿನಲ್ಲಿ ನೋಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ವಿ. ಆದ್ರೆ ಇವಾಗ ನಮ್ ಇದೇನಾದ್ರು ನೋಡ್ಬೋದು. ಸಖತ್ತಾಗಿದೆ ಅಲ್ವಾ, ಕಲರ್ ಕಾಂಬಿನೇಷನ್ ಅಂತೂ ಮಸ್ತ್ ಆಗಿದೆ, ನೋಡೋಕೆ ಒಂದ್ ಖುಷಿ ಆಗುತ್ತೆ ಫಿಶಸ್ ನ. ತುಂಬಾ ಕ್ಲೀನ್ ಅಂಡ್ ಹೈಜೆನಿಕ್ ಆಗಿದೆ. ಯಾಕಂತ ಹೇಳಿದ್ರೆ ಫಿಶ್ ತುಂಬಾ ಸ್ಮೆಲ್ ಬರುತ್ತೆ, ಆದ್ರೆ ಇದು ಯಾವ ತರ ಒಂದು ಬ್ಯಾಡ್ ಸ್ಮೆಲ್ ಕೂಡ ಇಲ್ಲ, ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ನೋಡಿ ಎಷ್ಟು ಡಿಫ್ರೆಂಟ್ ಆಗಿದೆ ಅಲ್ವಾ. ಜೆಲ್ಲಿ ಫಿಶ್ ನೋಡಿ, ಅದು ಎಷ್ಟು ಸ್ಮಾಲ್ ಸ್ಮಾಲ್ ಫಿಶಸ್ ಇದೆ ಗೊತ್ತಾ, ಸಖತ್ತಾಗಿದೆ ವೆರೈಟಿ ಅಂತ. ನನಗಂತೂ ಕಣ್ಣಿಗಂತೂ ಫುಲ್ ಖುಷಿ ಆಗ್ಬಿಡ್ತು ಇವತ್ತು ಫಿಶಸ್ನೆಲ್ಲ ನೋಡಿ. ಆದ್ರೆ ಇಲ್ಲಿ ಆರ್ಟ್ ಎಲ್ಲ ಹೇಗ್ ಮಾಡಿದ್ದಾರೆ ಅಂದ್ರೆ ರಿಯಲಿ ಗ್ರೇಟ್, ಮಾತ್ರ ಸಖತ್ತಾಗಿ ಮಾಡಿದ್ದಾರೆ. ಈ ತರ ನಾನು ಎಲ್ಲೂ ನೋಡಿರ್ಲಿಲ್ಲ, ಪ್ಲಾನಿಂಗ್ ಕೂಡ ಸಖತ್ತಾಗಿದೆ ಇವ್ರದ್ದು. ಹಾಗೆ ಇಲ್ಲಿ ನೋಡಿ ಬೋಟ್ ಕಾಣಿಸ್ತಾ ಇದೆ, ಶಿಪ್. ಇಲ್ಲಿ ನಾವು ಚಿಕ್ಕದಾಗಿ ಒಂದು ಬ್ರಿಡ್ಜ್ ದಾಟ್ಕೊಂಡು ಹೋಗ್ಬೇಕು, ಆಮೇಲೆ ಶಿಪ್ ಸಿಗುತ್ತೆ. ಅಲ್ಲಿ ಕೂಡ ಫಿಶಸ್ ಇದೆ, ಎಷ್ಟು ಇದೆ ನೋಡಿ ಫಿಶಸ್. ಅಲ್ಲಿ ಏನ್ ಗೊತ್ತಾ,
ಫಿಶ್ಗೆ ಫುಡ್ ಕೂಡ ಹಾಕ್ಬೋದು. ಆ ಫುಡ್ ಹಾಕ್ಬೇಕು ಅಂತ ಅಂದ್ರೆ ಸುಮ್ನೆ ಕೊಡೋದಿಲ್ಲ, ಅದಕ್ಕೂ ಕೂಡ ಚಾರ್ಜಸ್ ಇರುತ್ತೆ. ಒಂದು ಸ್ಮಾಲ್ ಡಬ್ಬಿ ಅಂದ್ರೆ ಸ್ಮಾಲ್ ಬಾಕ್ಸ್ ಅಲ್ಲಿ ಇರುತ್ತೆ, ಅದೇನು ಹಂಡ್ರೆಡ್ಸ್ ಇರುತ್ತೆ ಅನ್ಸುತ್ತೆ ಅಷ್ಟೇನೆ. ಅದಕ್ಕೆ 50 ರುಪೀಸ್ ತಗೊಂತಾರೆ. ಅದಕ್ಕೇನೆ ಈ ತರ ಆಡ್ತಾ ಇರೋದು ನೋಡಿ. ಇದು ಇಂಡಿಯಾದ ಲಾರ್ಜೆಸ್ಟ್ ಟನಲ್ ಫಿಶ್ ಅಕ್ವೇರಿಯಂ ಮೈಸೂರಿನಲ್ಲಿ ಇರೋದು. ಏನಾದ್ರು ಬೋರಿಂಗ್ ಆಗುತ್ತೆ ಅಂತ ಹೇಳಿದ್ರೆ ಈ ಪ್ಲೇಸಿಗೆ ಬಂದು ನಿಜವಾಗ್ಲೂ ಹೇಳ್ತೀನಿ, ಆ ಥರ ಏನು ಫೀಲೇ ಆಗೋದಿಲ್ಲ. ನಾವಂತೂ ಕೊಟ್ಟಿರೋ ಪ್ರೈಸ್ಗೆ 100% ಫುಲ್ಫಿಲ್ ಆಯಿತು ಅಂತ ಅನ್ಕೊಂತೀನಿ. ಯಾಕಂತ ಹೇಳಿದ್ರೆ ಇದಕ್ಕಿಂತ ಮುಂಚೆ ಸ್ನೋ ಪಾರ್ಕಿಗೆ ಹೋಗಿದ್ವಿ, ಅಲ್ಲಂತೂ ಆ ಪ್ರೈಸ್ಗೆ ಆ ಟಿಕೆಟಿಗೆ ಆ ಥರ ಪ್ಲೇಸ್ ಅಲ್ಲ ಅದು. ಹಾಗಾಗಿ ನಮ್ಮಲ್ಲೆಲ್ಲ ಡಿಸಪಾಯಿಂಟ್ ಆಗಿದ್ರು, ಅಷ್ಟು ಅಮೌಂಟ್ ತಗೊಂಡು ಏನು ಇಲ್ವಲ್ಲ ಅಂತ ಹೇಳಿ. ಆದರೆ ಈ ಪ್ಲೇಸಿಗೆ ಬಂದಾಗ ಎಲ್ಲ ಫುಲ್ ಹ್ಯಾಪಿ ಆಗಿದ್ರು. ಅವ್ರಿಗೆ ಎಕ್ಸ್ಪ್ರೆಷನ್ನೇ ಸಖತ್ತಾಗಿತ್ತು. ವಾವ್, ಎಷ್ಟು ಫಿಶಸ್ ಇದೆ, ಎಷ್ಟು ಚೆನ್ನಾಗಿದೆ ಅಂತಾನೆ ಖುಷಿಯಾಗಿ ನೋಡ್ತಾ ಇದ್ರು. ಹಂಗಾಗಿ ನನಗೆ ಫುಲ್ ಖುಷಿ ಆಯ್ತು. ಆದ್ರೆ ಇಲ್ಲಿ ನಾನು ಮೇಲೆ ವಿಡಿಯೋ ಮಾಡುವಾಗ ನೋಡೇ ಇರ್ಲಿಲ್ಲ ನೋಡಿ, ತಲೆ ಮೇಲೆ ಒಂದಿದೆ ಫಿಶು, ಎಷ್ಟು ದೊಡ್ಡದಾಗಿದೆ. ನನಗಂತ ಅದು ನೋಡಿ ಭಯ. ಏನ್ ಭಯ ಗೊತ್ತಾ ನನಗೆ, ಇಲ್ಲಿ ಮೇಲೆ ಗ್ಲಾಸ್ ಇದೆಯಲ್ಲ, ಎಲ್ಲಿ ಹೊಡೆದೋಗ್ಬಿಡುತ್ತೆ, ಎಲ್ಲಿ ಫಿಶು ನಮ್ಮ ಮೇಲೆಲ್ಲ ಬೀಳುತ್ತೆ, ನೀರೆಲ್ಲಿ ಬೀಳುತ್ತೆ ಅನ್ನೋದೊಂದು ಭಯ ನನಗೆ. ಅದು ಯಾರ್ಯಾರಿಗೆಲ್ಲ ಇರುತ್ತೋ ಗೊತ್ತಿಲ್ಲ, ನನಗ್ ಮಾತ್ರ ಆ ತರ ಭಯ ಅಂತ ಅನ್ಸುತ್ತೆ. ಗುಡ್ ಎಕ್ಸ್ಪೀರಿಯನ್ಸ್, ಹೈಲಿ ರೆಕಮೆಂಡೆಡ್ ಫಾರ್ ಫ್ಯಾಮಿಲೀಸ್. ಅದೇ ಕಿಡ್ಸ್ಗಂತೂ ತುಂಬಾ ಖುಷಿ ಆಗುತ್ತೆ. ಸೊ ಯಾರೆಲ್ಲ ಬಂದು ನೋಡಿಲ್ಲ ಅಕ್ವೇರಿಯಂಗೆ, ಬಂದು ನೋಡಿ, ಚೆನ್ನಾಗಿದೆ ಎಕ್ಸ್ಪೀರಿಯನ್ಸು. ನನಗಂತೂ ಗುಡ್ ಎಕ್ಸ್ಪೀರಿಯನ್ಸ್ ಆಯಿತು. ಹಾಗೆ ವ್ಯೂ ನೋಡಿ ಹೊರಗಡೆ ಎಷ್ಟು ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್, ನಾವು ಹೊರಟ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.